ಇಷ್ಟೊತ್ತಿಗೆ ಆಲ್ರೆಡಿ ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿರುತ್ತೆ. ಯಾರಿಗೆ ಗೆಲುವು ಯಾರಿಗೆ ಸೋಲು ಸ್ಪಷ್ಟ ತೀರ್ಪು ಹೊರಬಿದ್ದಿರುತ್ತೆ. ಆದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಈಗ ಆಲ್ರೆಡಿ 3 ಕ್ಷೇತ್ರದಲ್ಲೂ ಕೂಡ ರಾಜಕೀಯ ಲೆಕ್ಕಾಚಾರ ಬಿರುಸುಗೊಂಡಿದೆ. ಆ 3 ಕ್ಷೇತ್ರಗಳ ರಾಜಕೀಯ ಲೆಕ್ಕಾಚಾರದ ಪರಿಣಾಮ ರಾಜ್ಯ ರಾಜಕೀಯದಲ್ಲೂ ಕೂಡ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಈ 3 ಕ್ಷೇತ್ರಗಳ ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರದೆ ಹೋದ್ರು ಕೂಡ, ಅಂದ್ರೆ ಸರ್ಕಾರ ನಡೆಸ್ತಾ ಇರುವ ಪಕ್ಷದ ಮೇಲೆ ಅಥವಾ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಮೇಲೆ ನೇರವಾಗಿ ನಂಬರ್ ಗೇಮ್ಗಳ ವಿಚಾರದಲ್ಲಿ ಪರಿಣಾಮ ಬೀರದೆ ಹೋದ್ರು ಕೂಡ ಒಂದು ನರೇಟಿವ್ ಸೆಟ್ ಮಾಡಬಹುದಾ? ಸರ್ಕಾರವನ್ನ ನಡೆಸ್ತಾ ಇರುವ ಹಾದಿಗೆ ಮತದಾರರು ಯಾವ ರೀತಿಯ ತೀರ್ಪನ್ನ ನೀಡಿದ್ದಾರೆ, ಅಥವಾ ವಿರೋಧ ಪಕ್ಷಗಳು ಏನು ಪ್ರತಿಪಾದಿಸ್ತಾ ಬಂದಿವೆ ವಫ್ನಿಂದ ಮೂಡಾ ವಿಚಾರದವರೆಗೂ, ಹಾಗೆ ಇತ್ತೀಚೆಗೆ ಬಿಪಿಎಲ್ ಕಾರ್ಡ್ ವಿಚಾರ ಏನ್ ನಡೀತಾ ಇದೆ ಅದರಿಂದ ರಾಜ್ಯ ಸರ್ಕಾರದ ಮೇಲೆ ಹೊರಿಸ್ತಾ ಇರುವ ಸಾಲು ಸಾಲು ಹಗರಣಗಳ ಆರೋಪದವರೆಗೂ ವಿರೋಧ ಪಕ್ಷಗಳ ವಾದಕ್ಕೆ ಮಣೆ ಹಾಕಿದ್ದಾನ ಮತದಾರ? ಇದರ ಒಂದು ಮಿನಿ ಟೆಸ್ಟ್ ಆಗಬಹುದಾ ಈ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ನ ತೀರ್ಪು ಅನ್ನೋ ಕುತೂಹಲ ಇದೆ. ಹೀಗಾಗಿ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಗಿ ಅಸಲಿ ರಿಸಲ್ಟ್ ಕಾಣೋಕ್ ಮುಂಚೆ ಈ ರಿಸಲ್ಟ್ ನಿಂದ ನಾವು ಅಂದ್ರೆ ಮತದಾರರಾಗಿ ನಾವೆಲ್ಲರೂ ಏನನ್ನ ನಿರೀಕ್ಷೆ ಮಾಡಬಹುದು, ಯಾವ ರೀತಿಯ ಸಂದೇಶವನ್ನ ನಿರೀಕ್ಷೆ ಮಾಡಬಹುದು ಅನ್ನೋದ್ರ ಅವಲೋಕನ ಮಾಡೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಮೊದಲ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದೀವಿ. ಕ್ಷೇತ್ರವಾರು ನಾವು ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡೋಣ. ಆದ್ರೆ ಓವರ್ ಆಗಿ ಈ 3 ಕ್ಷೇತ್ರಗಳ ಚುನಾವಣೆಯಲ್ಲಿ ಎದುರಾದ ಸವಾಲುಗಳು ನೂರಾರು. ಪ್ರತಿಷ್ಠೆಯ ಕಣದಲ್ಲಿ ಗೆಲ್ಲೋದು ಯಾರು ಅನ್ನೋದೇ ಸದ್ಯಕ್ಕಿರುವ ಸವಾಲು. ನಿಜವಾಗುತ್ತಾ ಎಕ್ಸಿಟ್ ಪೋಲ್ಗಳ ರಿಸಲ್ಟು? ಯಾಕಂದ್ರೆ ಕಳೆದ 2-3 ಚುನಾವಣೆಗಳಲ್ಲಿ ಉಲ್ಟಾ ಹೊಡೆದಿದೆ ಎಕ್ಸಿಟ್ ಪೋಲ್ಗಳು ಹೇಳಿದ ಭವಿಷ್ಯ. ಈ ಬಾರಿ ಎಕ್ಸಿಟ್ ಪೋಲ್ಗಳು ಹೇಳಿರೋ ಭವಿಷ್ಯ, ಅದರಲ್ಲೂ ನಮ್ಮ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನಿಜವಾಗುತ್ತಾ ಅನ್ನೋ ಕುತೂಹಲ. ಇದ್ರ ಜೊತೆಗೆ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಆಡಳಿತಾರೂಢ ಕಾಂಗ್ರೆಸ್ಗೆ ಮಿನಿ ಟೆಸ್ಟ್. ಸರ್ಕಾರ ನಡೆದು ಹೋಗ್ತಾ ಇರುವ ಹಾದಿ ಸರಿಯಾಗಿದೆಯಾ, ಮತದಾರರಿಗೆ ಕನ್ವಿನ್ಸಿಂಗ್ ಆಗಿದೆಯಾ ಅನ್ನೋದರ ವಿಚಾರಕ್ಕೆ ವಿರೋಧ ಪಕ್ಷಗಳ ಧ್ವನಿ ಕೂಡ, ವಿರೋಧ ಪಕ್ಷಗಳ ವಾದಕ್ಕೂ ಕೂಡ ಇದು ಸತ್ವ ಪರೀಕ್ಷೆ ಆಗಿದೆಯಾ? ಇದೆಲ್ಲದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ತೇಜಸ್ವಿನಿ ಗೌಡ ಅವರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಮೇಡಮ್ ರಿಪಬ್ಲಿಕ್ ಸ್ಟುಡಿಯೋಗೆ. ಹಾಗೆ ಬಿಜೆಪಿ ವಕ್ತಾರರು ಕಿರಣ್ ಅನಿಗೇರಿ ಸರ್ ಇದ್ದಾರೆ, ಜೆಡಿಎಸ್ ವಕ್ತಾರರು ರಾಜು ಗೌಡರಿದ್ದಾರೆ, ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರ್, ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಇಂದ ಪ್ರಾರಂಭ ಮಾಡೋಣ ಅಂತ ಹೇಳಿ, ಹಾಗಾಗಿ ಫಸ್ಟ್ ಪ್ರಶ್ನೆ ನಿಮ್ಗೇನೆ. ನಾನು ಆಗ್ಲೇ ಹೇಳಿದಾಗೆ ಸರ್ಕಾರದ ನಂಬರ್ಸ್ ಮೇಲೆ ಏನು ಪರಿಣಾಮ ಬೀರೋದಿಲ್ಲ, ಬಟ್ ಆದ್ರೂ ಇಷ್ಟು ಕುತೂಹಲ, ಇಷ್ಟು ಎಕ್ಸ್ಪೆಕ್ಟೇಷನ್ ಇರೋದಕ್ಕೆ ಈಗ ಬಂದಿರೋ ಅನೇಕ ಹಗರಣಗಳ ಆರೋಪ, ಅದನ್ನ ಸರ್ಕಾರ ಸಮರ್ಥವಾಗಿ ಉತ್ತರ ಕೊಟ್ಟಿದ್ಯಾ ಅನ್ನೋ ಕುತೂಹಲ ಇದೆ. ವಿರೋಧ ಪಕ್ಷಗಳು ಕೂಡ ಈ ಹೋರಾಟವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ಯಾ ಅನ್ನೋ ಕುತೂಹಲ ಇದೆ. ಇದಕ್ಕೆ ಉತ್ತರ ಆಗಬಹುದಾ ಈ ರಿಸಲ್ಟ್? ಒಂದು ಮಟ್ಟದಲ್ಲಿ ಆಗ್ಬೋದು. ಆದರೆ ಈ 3 ಕ್ಷೇತ್ರಗಳ ಉಪಚುನಾವಣೆ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ದಿಸ್ ಈಸ್ ಮೋರ್ ಲೋಕಲೈಸ್ಡ್. ಇದು ಬಹಳಷ್ಟು ಸ್ಥಳೀಯ ಒಂದು ಅಂಶಗಳ ಮೇಲೆ ನಿರ್ಧಾರ ಆಗುವಂಥ ಚುನಾವಣೆ. ಆದರೂ ಕೂಡ ಈ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಆಯಾಮ ಬಂದಿದ್ದು ಈ ವಕ್ಫ್ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ ಹೇಳಿಕೆಗಳು ಅಥವಾ ಸರ್ಕಾರ ತೆಗೆದುಕೊಂಡ ಕೆಲವು ಕ್ರಮಗಳು, ಆಮೇಲೆ ಅದನ್ನು ಮತ್ತೆ ಹಿಂಪಡೆದಿದ್ದು, ಇವೆಲ್ಲ ಅದರ ಜೊತೆಗೇನೆ ಇತ್ತೀಚೆಗೆ ಈ BPL ವಿವಾದ, ಆಮೇಲೆ ಗ್ಯಾರಂಟಿಯನ್ನು ಮರುಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದನ್ನು ಬೇರೆಯವರಲ್ಲ, ಖರ್ಗೆ ಅವರೇ ಇವ್ರಿಗೆ ಪಾಠ ಹೇಳಿದ್ರು. ಹೀಗಿರುವಾಗ ಇದು ಸ್ಥಳೀಯವಾಗಿರುವ ಎಲೆಕ್ಷನ್ ಅನ್ನ, ಸ್ಥಳೀಯ ಒಂದು ಅಂಶಗಳ ಮೇಲೆ ಒಂದು ನಿರ್ಧಾರ ಆಗಬೇಕಿದ್ದ ಒಂದು ಚುನಾವಣೆಯನ್ನ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಚರ್ಚೆಗೆ ಅನುವು ಮಾಡಿಕೊಟ್ಟಿದ್ದೇ ಕಾಂಗ್ರೆಸ್. ವಿರೋಧ ಪಕ್ಷಗಳು ಅದನ್ನು ಹೇಗೆ ವಿರೋಧ ಪಕ್ಷ ಉಪಯೋಗಿಸ್ತಾರ ಮತ್ ಬೇರೆ. ಆದರೆ ಈ 3 ಕ್ಷೇತ್ರಗಳಲ್ಲಿ ಆಕ್ಚುಲಿ ಏನಾಗಿರೋದು, ಇನ್ ದ ಅಬ್ಸೆನ್ಸ್ ಆಫ್ ಆಲ್ ದೀಸ್ ಜನರಲ್ ಇಶ್ಯೂಸ್, ಲೋಕಲೈಸ್ಡ್ ಇಶ್ಯೂಗಳು ಏನಿದ್ವು ಅಲ್ಲಿ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರು ಸಂಸದರಾಗಿ ಮಗನ ಎಲೆಕ್ಷನ್ ನಿಲ್ಲಿಸ್ತಾರೆ. ಇಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಸಂಸದರಾಗಿ ರಾಜೀನಾಮೆ ಕೊಡ್ತಾರೆ, ಮಗನ ಎಲೆಕ್ಷನ್ ನಿಲ್ಲಿಸ್ತಾರೆ. ಇದಕ್ಕೆ ತನಗೆ ಟಿಕೆಟ್ ಸಿಗಲಿಲ್ಲ ಅಂತ ಯಾರು ಯೋಗೇಶ್ವರ್ ಅವರು ಈ ಕಡೆ ಕಾಂಗ್ರೆಸ್ಗೆ ಬರ್ತಾರೆ. ಈ ಎಲ್ಲ ಅಂಶಗಳು ದಿಸ್ ಕುಡ್ ಹ್ಯಾವ್ ಬಿನ್ ಹೈಲೈಟೆಡ್ ಮೋರ್ ಇಫ್ ದಿಸ್ ನ್ಯಾಷನಲ್ ಅಂಡ್ ಜನರಲ್ ಎಲಿಮೆಂಟ್ಸ್ ವುಡ್ ನಾಟ್ ಹ್ಯಾವ್ ಬಿನ್ ಇಂಟ್ರೊಡ್ಯೂಸ್ಡ್. ಈಗ ಅದರಲ್ಲೂ ಕೂಡ ಕೊನೆ ಹಂತದಲ್ಲಿ ಬಂದಾಗ, ಚುನಾವಣೆ ಕೊನೆ ಹಂತದಲ್ಲಿ ಬಂದಾಗ ಏನು ಹೇಳ್ತಾರೆ ಜಮೀರ್, ಮುಸ್ಲಿಮರೆಲ್ಲ ನಾವು ಕಾಸು ಕಲೆಕ್ಟ್ ಮಾಡಿ ದೇವೇಗೌಡ ಕುಟುಂಬ ಖರೀದಿ ಮಾಡ್ತೇವೆ. ಈ ರೀತಿ ಹೇಳಿಕೆಗಳು ಅನ್ನೆಸರಿ, ಅನ್ವಾಂಟೆಡ್, ಅನ್ಪ್ರೊಡಕ್ಟಿವ್, ಆಂಟಿ ಪ್ರೊಡಕ್ಟಿವ್ ಇವೆಲ್ಲ. ಇದನ್ನ ಅನೇಕ ಸರ್ತಿ ತೇಜಸ್ವಿ ಗೌಡ ಅವ್ರಿಗೆ ಗೊತ್ತಿದೆ, ಅನೇಕ ಸರ್ತಿ ನಾವೆಲ್ಲ ಪತ್ರಕರ್ತರು ಹೇಳ್ಕೊಳ್ಳೋದೇನೆಂದ್ರೆ ದ ಎನಿಮಿ ಆಫ್ ಕಾಂಗ್ರೆಸ್ ಇಸ್ ಕಾಂಗ್ರೆಸ್ ಇಟ್ ಸೆಲ್ಫ್.
ಸೊ ಅದನ್ನು ಪದೇ ಪದೇ ಇದನ್ನು ಸಾಬೀತುಪಡಿಸ್ತಾ ಹೋಗ್ತಾ ಇದೆ ಕಾಂಗ್ರೆಸ್ಸು. ಹೀಗಾಗಿ ಕೊನೆಯ ಪರಿಣಾಮ ಲಾಸ್ಟ್ ಡೇ ಬಿಫೋರ್ ಪೋಲಿಂಗ್, ಚುನಾವಣಾ ಮತದಾನಕ್ಕಿಂತ ಮುಂಚಿನ ದಿನ ಏನೇನು ಡೆವಲಪ್ಮೆಂಟ್ ಆಯಿತು, ಯಾವ ರೀತಿಯ ಭಾವನಾತ್ಮಕತೆ ಇದರಲ್ಲಿ ಇಂಟ್ರೊಡ್ಯೂಸ್ ಆಯಿತು, ಅದು ಹೇಗೆ ಇದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗ್ತದೆ. ಸರಿ, ನಾಳೆ ಇಷ್ಟೊತ್ತಿಗೆ ಆಲ್ರೆಡಿ ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿರುತ್ತೆ. ಯಾರಿಗೆ ಗೆಲುವು ಯಾರಿಗೆ ಸೋಲು ಸ್ಪಷ್ಟ ತೀರ್ಪು ಹೊರಬಿದ್ದಿರುತ್ತೆ. ಆದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಈಗ ಆಲ್ರೆಡಿ 3 ಕ್ಷೇತ್ರದಲ್ಲೂ ಕೂಡ ರಾಜಕೀಯ ಲೆಕ್ಕಾಚಾರ ಬಿರುಸುಗೊಂಡಿದೆ. ಆ 3 ಕ್ಷೇತ್ರಗಳ ರಾಜಕೀಯ ಲೆಕ್ಕಾಚಾರದ ಪರಿಣಾಮ ರಾಜ್ಯ ರಾಜಕೀಯದಲ್ಲೂ ಕೂಡ ಕಾಣಲಿಕ್ಕೆ ಪ್ರಾರಂಭ ಆಗಿದೆ. ಈ 3 ಕ್ಷೇತ್ರಗಳ ಫಲಿತಾಂಶ ರಾಜ್ಯ ಸರ್ಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರದೆ ಹೋದ್ರು ಕೂಡ, ಅಂದ್ರೆ ಸರ್ಕಾರ ನಡೆಸ್ತಾ ಇರುವ ಪಕ್ಷದ ಮೇಲೆ ಅಥವಾ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ಮೇಲೆ ನೇರವಾಗಿ ನಂಬರ್ ಗೇಮ್ಗಳ ವಿಚಾರದಲ್ಲಿ ಪರಿಣಾಮ ಬೀರದೆ ಹೋದ್ರು ಕೂಡ ಒಂದು ನರೇಟಿವ್ ಸೆಟ್ ಮಾಡಬಹುದಾ? ಸರ್ಕಾರವನ್ನ ನಡೆಸ್ತಾ ಇರುವ ಹಾದಿಗೆ ಮತದಾರರು ಯಾವ ರೀತಿಯ ತೀರ್ಪನ್ನ ನೀಡಿದ್ದಾರೆ, ಅಥವಾ ವಿರೋಧ ಪಕ್ಷಗಳು ಏನು ಪ್ರತಿಪಾದಿಸ್ತಾ ಬಂದಿವೆ ವಕ್ನಿಂದ ಮೂಡಾ ವಿಚಾರದವರೆಗೂ, ಹಾಗೆ ಇತ್ತೀಚೆಗೆ BPL ಕಾರ್ಡ್ ವಿಚಾರ ಏನ್ ನಡೀತಾ ಇದೆ ಅದರಿಂದ ರಾಜ್ಯ ಸರ್ಕಾರದ ಮೇಲೆ ಹೊರಿಸ್ತಾ ಇರುವ ಸಾಲು ಸಾಲು ಹಗರಣಗಳ ಆರೋಪದವರೆಗೂ ವಿರೋಧ ಪಕ್ಷಗಳ ವಾದಕ್ಕೆ ಮಣೆ ಹಾಕಿದ್ದಾನ ಮತದಾರ? ಇದರ ಒಂದು ಮಿನಿ ಟೆಸ್ಟ್ ಆಗಬಹುದಾ ಈ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ನ ತೀರ್ಪು ಅನ್ನೋ ಕುತೂಹಲ ಇದೆ. ಹೀಗಾಗಿ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಗಿ ಅಸಲಿ ರಿಸಲ್ಟ್ ಕಾಣೋಕ್ ಮುಂಚೆ ಈ ರಿಸಲ್ಟ್ ನಿಂದ ನಾವು ಅಂದ್ರೆ ಮತದಾರರಾಗಿ ನಾವೆಲ್ಲರೂ ಏನನ್ನ ನಿರೀಕ್ಷೆ ಮಾಡಬಹುದು, ಯಾವ ರೀತಿಯ ಸಂದೇಶವನ್ನ ನಿರೀಕ್ಷೆ ಮಾಡಬಹುದು ಅನ್ನೋದ್ರ ಅವಲೋಕನ ಮಾಡೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಮೊದಲ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದೀವಿ. ಕ್ಷೇತ್ರವಾರು ನಾವು ಇಂಡಿವಿಜುವಲ್ ಆಗಿ ಡಿಸ್ಕಸ್ ಮಾಡೋಣ. ಆದ್ರೆ ಓವರ್ ಆಲ್ ಆಗಿ ಈ 3 ಕ್ಷೇತ್ರಗಳ ಚುನಾವಣೆಯಲ್ಲಿ ಎದುರಾದ ಸವಾಲುಗಳು ನೂರಾರು. ಪ್ರತಿಷ್ಠೆಯ ಕಣದಲ್ಲಿ ಗೆಲ್ಲೋದು ಯಾರು ಅನ್ನೋದೇ ಸದ್ಯಕ್ಕಿರುವ ಸವಾಲು. ನಿಜವಾಗುತ್ತಾ ಎಕ್ಸಿಟ್ ಪೋಲ್ಗಳ ರಿಸಲ್ಟು? ಯಾಕಂದ್ರೆ ಕಳೆದ 2-3 ಚುನಾವಣೆಗಳಲ್ಲಿ ಉಲ್ಟಾ ಹೊಡೆದಿದೆ ಎಕ್ಸಿಟ್ ಪೋಲ್ಗಳು ಹೇಳಿದ ಭವಿಷ್ಯ. ಈ ಬಾರಿ ಎಕ್ಸಿಟ್ ಪೋಲ್ಗಳು ಹೇಳಿರೋ ಭವಿಷ್ಯ, ಅದರಲ್ಲೂ ನಮ್ಮ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನಿಜವಾಗುತ್ತಾ ಅನ್ನೋ ಕುತೂಹಲ. ಇದ್ರ ಜೊತೆಗೆ ನಾನಾಗ್ಲೇ ಹೇಳ್ತಾ ಇದ್ದ ಹಾಗೆ ಆಡಳಿತಾರೂಢ ಕಾಂಗ್ರೆಸ್ಗೆ ಮಿನಿ ಟೆಸ್ಟ್. ಸರ್ಕಾರ ನಡೆದು ಹೋಗ್ತಾ ಇರುವ ಹಾದಿ ಸರಿಯಾಗಿದೆಯಾ, ಮತದಾರರಿಗೆ ಕನ್ವಿನ್ಸಿಂಗ್ ಆಗಿದೆಯಾ ಅನ್ನೋದರ ವಿಚಾರಕ್ಕೆ ವಿರೋಧ ಪಕ್ಷಗಳ ಧ್ವನಿ ಕೂಡ, ವಿರೋಧ ಪಕ್ಷಗಳ ವಾದಕ್ಕೂ ಕೂಡ ಇದು ಸತ್ವ ಪರೀಕ್ಷೆ ಆಗಿದೆಯಾ? ಇದೆಲ್ಲದರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ತೇಜಸ್ವಿನಿ ಗೌಡ ಅವರಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಮೇಡಮ್ ರಿಪಬ್ಲಿಕ್ ಸ್ಟುಡಿಯೋಗೆ. ಹಾಗೆ ಬಿಜೆಪಿ ವಕ್ತಾರರು ಕಿರಣ್ ಅನಿಗೇರಿ ಸರ್ ಇದ್ದಾರೆ, ಜೆಡಿಎಸ್ ವಕ್ತಾರರು ರಾಜು ಗೌಡರಿದ್ದಾರೆ, ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವರಾಜ್ ಸರ್, ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಇಂದ ಪ್ರಾರಂಭ ಮಾಡೋಣ ಅಂತ ಹೇಳಿ, ಹಾಗಾಗಿ ಫಸ್ಟ್ ಪ್ರಶ್ನೆ ನಿಮ್ಗೇನೆ. ನಾನು ಆಗ್ಲೇ ಹೇಳಿದಾಗೆ ಸರ್ಕಾರದ ನಂಬರ್ಸ್ ಮೇಲೆ ಏನು ಪರಿಣಾಮ ಬೀರೋದಿಲ್ಲ, ಬಟ್ ಆದ್ರೂ ಇಷ್ಟು ಕುತೂಹಲ, ಇಷ್ಟು ಎಕ್ಸ್ಪೆಕ್ಟೇಷನ್ ಇರೋದಕ್ಕೆ ಈಗ ಬಂದಿರೋ ಅನೇಕ ಹಗರಣಗಳ ಆರೋಪ, ಅದನ್ನ ಸರ್ಕಾರ ಸಮರ್ಥವಾಗಿ ಉತ್ತರ ಕೊಟ್ಟಿದ್ಯಾ ಅನ್ನೋ ಕುತೂಹಲ ಇದೆ. ವಿರೋಧ ಪಕ್ಷಗಳು ಕೂಡ ಈ ಹೋರಾಟವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ಯಾ ಅನ್ನೋ ಕುತೂಹಲ ಇದೆ. ಇದಕ್ಕೆ ಉತ್ತರ ಆಗಬಹುದಾ ಈ ರಿಸಲ್ಟ್? ಒಂದು ಮಟ್ಟದಲ್ಲಿ ಆಗ್ಬೋದು, ಆದರೆ ಈ 3 ಕ್ಷೇತ್ರಗಳ ಉಪಚುನಾವಣೆ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ದಿಸ್ ಈಸ್ ಮೋರ್ ಲೋಕಲೈಸ್ಡ್. ಇದು ಬಹಳಷ್ಟು ಸ್ಥಳೀಯ ಒಂದು ಅಂಶಗಳ ಮೇಲೆ ನಿರ್ಧಾರ ಆಗುವಂಥ ಚುನಾವಣೆ. ಆದರೂ ಕೂಡ ಈ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಒಂದು ಆಯಾಮ ಬಂದಿದ್ದು ಈ ವಕ್ಫ್ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ ಹೇಳಿಕೆಗಳು ಅಥವಾ ಸರ್ಕಾರ ತೆಗೆದುಕೊಂಡ ಕೆಲವು ಕ್ರಮಗಳು, ಆಮೇಲೆ ಅದನ್ನು ಮತ್ತೆ ಹಿಂಪಡೆದಿದ್ದು, ಇವೆಲ್ಲ ಅದರ ಜೊತೆಗೇನೆ ಇತ್ತೀಚೆಗೆ ಈ BPL ವಿವಾದ, ಆಮೇಲೆ ಗ್ಯಾರಂಟಿಯನ್ನು ಮರುಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದನ್ನು ಬೇರೆಯವರಲ್ಲ, ಖರ್ಗೆ ಅವರೇ ಇವ್ರಿಗೆ ಪಾಠ ಹೇಳಿದ್ರು. ಹೀಗಿರುವಾಗ ಇದು ಸ್ಥಳೀಯವಾಗಿರುವ ಎಲೆಕ್ಷನ್ ಅನ್ನ, ಸ್ಥಳೀಯ ಒಂದು ಅಂಶಗಳ ಮೇಲೆ ಒಂದು ನಿರ್ಧಾರ ಆಗಬೇಕಿದ್ದ ಒಂದು ಚುನಾವಣೆಯನ್ನ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಚರ್ಚೆಗೆ ಅನುವು ಮಾಡಿಕೊಟ್ಟಿದ್ದೇ ಕಾಂಗ್ರೆಸ್. ವಿರೋಧ ಪಕ್ಷಗಳು ಅದನ್ನು ಹೇಗೆ ವಿರೋಧ ಪಕ್ಷ ಉಪಯೋಗಿಸ್ತಾರ ಮತ್ ಬೇರೆ. ಆದರೆ ಈ 3 ಕ್ಷೇತ್ರಗಳಲ್ಲಿ ಆಕ್ಚುಲಿ ಏನಾಗಿರೋದು, ಇನ್ ದ ಅಬ್ಸೆನ್ಸ್ ಆಫ್ ಆಲ್ ದೀಸ್ ಜನರಲ್ ಇಶ್ಯೂಸ್, ಲೋಕಲೈಸ್ಡ್ ಇಶ್ಯೂಗಳು ಏನಿದ್ವು ಅಲ್ಲಿ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರು ಸಂಸದರಾಗ್ತಾರೆ, ಸಂಸದರಾಗಿ ಮಗನ ಎಲೆಕ್ಷನ್ ನಿಲ್ಲಿಸ್ತಾರೆ. ಇಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಸಂಸದರಾಗಿ ರಾಜೀನಾಮೆ ಕೊಡ್ತಾರೆ, ಮಗನ ಎಲೆಕ್ಷನ್ ನಿಲ್ಲಿಸ್ತಾರೆ. ಇದಕ್ಕೆ ತನಗೆ ಟಿಕೆಟ್ ಸಿಗಲಿಲ್ಲ ಅಂತ ಯಾರು ಯೋಗೇಶ್ವರ್ ಅವರು ಈ ಕಡೆ ಕಾಂಗ್ರೆಸ್ಗೆ ಬರ್ತಾರೆ. ಈ ಎಲ್ಲ ಅಂಶಗಳು ದಿಸ್ ಕುಡ್ ಹ್ಯಾವ್ ಬಿನ್ ಹೈಲೈಟೆಡ್ ಮೋರ್ ಇಫ್ ದಿಸ್ ನ್ಯಾಷನಲ್ ಅಂಡ್ ಜನರಲ್ ಎಲಿಮೆಂಟ್ಸ್ ವುಡ್ ನಾಟ್ ಹ್ಯಾವ್ ಬಿನ್ ಇಂಟ್ರೊಡ್ಯೂಸ್ಡ್. ಈಗ ಅದರಲ್ಲೂ ಕೂಡ ಕೊನೆ ಹಂತದಲ್ಲಿ ಬಂದಾಗ, ಚುನಾವಣೆ ಕೊನೆ ಹಂತದಲ್ಲಿ ಬಂದಾಗ ಏನು ಹೇಳ್ತಾರೆ ಜಮೀರ್, ಮುಸ್ಲಿಮರೆಲ್ಲ ನಾವು ಕಾಸು ಕಲೆಕ್ಟ್ ಮಾಡಿ ದೇವೇಗೌಡರು ಕೊಂಡುಬ ಖರೀದಿ ಮಾಡ್ತೇವೆ.
ಈ ರೀತಿ ಹೇಳಿಕೆಗಳು ಅನ್ನೆಸರಿ, ಅನ್ವಾಂಟೆಡ್, ಅನ್ಪ್ರೊಡಕ್ಟಿವ್, ಆಂಟಿ ಪ್ರೊಡಕ್ಟಿವ್ ಇವೆಲ್ಲ. ಇದನ್ನ ಈ ಅನೇಕ ಸರ್ತಿ ತೇಜಸ್ವಿ ಗೌಡ ಅವ್ರಿಗೆ ಗೊತ್ತಿದೆ, ಅನೇಕ ಸರ್ತಿ ನಾವೆಲ್ಲ ಪತ್ರಕರ್ತರು ಹೇಳ್ಕೊಳ್ಳೋದೇನೆಂದ್ರೆ ದ ಎನಿಮಿ ಆಫ್ ಕಾಂಗ್ರೆಸ್ ಇಸ್ ಕಾಂಗ್ರೆಸ್ ಇಟ್ ಸೆಲ್ಫ್. ಸೊ ಅದನ್ನ ಪದೇ ಪದೇ ಇದನ್ನ ಸಾಬೀತುಪಡಿಸ್ತಾ ಹೋಗ್ತಾ ಇದೆ ಕಾಂಗ್ರೆಸ್. ಹೀಗಾಗಿ ಕೊನೆಯ ಪರಿಣಾಮ ಲಾಸ್ಟ್ ಡೇ ಬಿಫೋರ್ ಪೋಲಿಂಗ್, ಚುನಾವಣಾ ಮತದಾನಕ್ಕಿಂತ ಮುಂಚಿನ ದಿನ ಏನೇನು ಡೆವಲಪ್ಮೆಂಟ್ ಆಯಿತು, ಯಾವ ರೀತಿ ಭಾವನಾತ್ಮಕತೆ ಇದರಲ್ಲಿ ಇಂಟ್ರೊಡ್ಯೂಸ್ ಆಯಿತು, ಅದು ಹೇಗೆ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗ್ತದೆ ನಾವು. ಸರಿ.